ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮೊನೋ USB XLR ಪಾಡ್ಕಾಸ್ಟ್ ಡೈನಮಿಕ್ ಮೈಕ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದು PD200X ಸೀರೀಸ್ನ ಮೈಕ್. ನೀವಿಲ್ಲಿ ನೋಡ್ಬೋದು, ಬಾಕ್ಸ್ ಮೇಲೇ ಕೆಲವು ಫೀಚರ್ಗಳನ್ನು ಹೈಲೈಟ್ ಮಾಡಿದ್ದಾರೆ. ಆ್ಯಂಟಿ ಶಾಕ್, ಆ್ಯಂಟಿ ಪಾಪ್, 2-in-1 ಡಿಜಿಟಲ್ ನಾಬ್, ಹಾಗೆ ಪ್ರೋಗ್ರಾಮೆಬಲ್ RGB ಏನು ಅಂತ ಮುಂದೆ ಹೇಳ್ತೀನಿ, 1 ಕೀ ಮ್ಯೂಟ್, ಹಾಗೆ USB-C ಮತ್ತು XLR ಕನೆಕ್ಟಿವಿಟಿ ಇದೆ, ಹಾಗೆ ಬೂಮ್ ಆರ್ಮ್ ಸ್ಟ್ಯಾಂಡ್ ಕೂಡ ಇದರಲ್ಲೇ ಕೊಟ್ಟಿದ್ದಾರೆ. ಇದು ಈ ಮೊನೋ ಮೈಕ್ನ ಕೀ ಫೀಚರ್ಗಳು. ನೀವಿಲ್ಲಿ ನೋಡ್ಬೋದು, ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ತುಂಬ ಕಲರ್ಫುಲ್ ಅನಿಸುತ್ತೆ. ಬಾಕ್ಸ್ನ ಓಪನ್ ಮಾಡಿದ ಕೂಡಲೇ ನಿಮಗೆ ಇನ್ಸ್ಟಾಲೇಷನ್ ಗೈಡ್ ಸಿಗುತ್ತೆ. ಇದು ಮೈಕ್ನ ಹೇಗೆ ಬೂಮ್ ಆರ್ಮ್ಗೆ ಕನೆಕ್ಟ್ ಮಾಡಬೇಕು ಅನ್ನೋ ಒಂದು ಇನ್ಸ್ಟಾಲೇಷನ್ ಗೈಡ್. ಹಾಗೆ ನಿಮಗೊಂದು ಹ್ಯಾಪಿ ಕಾರ್ಡ್ ಕೂಡ ಸಿಗುತ್ತೆ. ಅದರ ಜೊತೆಗೆ ಮೊನೋ ಅರೀನಾ ದ ಬೆಸ್ಟ್ ಮಿಕ್ಸಿಂಗ್ ಸಾಫ್ಟ್ವೇರ್ ಫಾರ್ ಸ್ಟ್ರೀಮರ್ಸ್ ಅಂತ ಒಂದು ಗೈಡ್ ಕೂಡ ಇದೆ. ಇದು ಮೊನೋ ವೆಬ್ಸೈಟಿಂದ ಹೇಗೆ ನಿಮ್ಮ ಕಂಪ್ಯೂಟರ್ಗೆ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋದು ಅಂತ ಹೇಳ್ಕೊಡುತ್ತೆ. ಎಲ್ಲ ಎಲೆಕ್ಟ್ರಾನಿಕ್ಸ್ ಜೊತೆ ಒಂದು ಯೂಸರ್ ಮ್ಯಾನ್ಯುಯಲ್ ಬಂದೇ ಬರುತ್ತೆ, ಹಾಗೆ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಈಗ ನೀವು ನೋಡ್ಬೋದು, ಮ್ಯಾನ್ಯುಯಲ್ಗಳನ್ನೆಲ್ಲ ತೆಗೆದ್ಮೇಲೆ ಇಲ್ಲಿ ಒಂದು ಕ್ಲ್ಯಾಂಪ್ ಕಾಣಿಸುತ್ತೆ. ಇದು ಟೇಬಲ್ ಮೌಂಟ್ ಕ್ಲ್ಯಾಂಪ್. ಟೇಬಲ್ಗೆ ಇದನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ಮುಂದೆ ನೋಡೋಣ. ಹಾಗೆ ಬಾಕ್ಸಲ್ಲಿ USB-C ಟೈಪ್ ಕೇಬಲ್ ಕೂಡ ಕೊಟ್ಟಿದ್ದಾರೆ. ತುಂಬ ಉದ್ದ ಇದೆ ವೈರು ಅನಿಸುತ್ತೆ, ವಿಚ್ ಇಸ್ ಅ ಗುಡ್ ಥಿಂಗ್. ಈಗ ನೀವಿಲ್ಲಿ ನೋಡ್ಬೋದು, ಮೊನೋ ಮೈಕ್ PD200X ಸೀರೀಸ್ನ ಮೈಕ್. ಇದು ನೋಡೋದಕ್ಕೆ ತುಂಬ ಹ್ಯಾಂಡಿ ಆಗಿದೆ, ತುಂಬ ಚೆನ್ನಾಗಿದೆ. ಹಿಂದ್ಗಡೆ ನೀವು ನೋಡ್ಬೋದು, USB-C ಪೋರ್ಟ್ ಇದೆ, ಅದರ ಜೊತೆಗೆ RGB ಬಟನ್ ಕೂಡ ಇದೆ, ಇಯರ್ಫೋನ್ ಜಾಕ್ ಕೂಡ ಇದೆ, ಅದರ ಜೊತೆಗೆ XLR ಪೋರ್ಟ್, ಆಮೇಲೆ ಕ್ಲ್ಯಾಂಪ್. ಮೈಕ್ನ ಮೇಲೆ ನಿಮಗೆ 2-in-1 ನಾಬ್ ಇದೆ, ಅದರ ಜೊತೆಗೆ 1 ಕೀ ಮ್ಯೂಟ್ ಅಂತ ಹೇಳೋದ್ನಲ್ಲ, ಆ ಬಟನ್ ಕೂಡ ಇದೆ. ತುಂಬ ಪ್ರೊಫೆಷನಲ್ ಮೈಕ್ ಥರ ಕಾಣಿಸುತ್ತೆ. ಹಾಗೆ ಇದನ್ನು ತೆಗೆದು ಸೈಡಿಗೆ ಇಟ್ಟರೆ ಮೈಕ್ನ ಮೌಂಟ್ ಮಾಡೋದಕ್ಕೆ ಬೂಮ್ ಆರ್ಮ್ ಕೂಡ ಸಿಗುತ್ತೆ. ಈ ಯೆಲ್ಲೋ ಕಲರ್ ಕ್ಲ್ಯಾಂಪ್ ಏನಿದೆ, ಅದಕ್ಕೆ ಈ ಮೈಕ್ನ ಮೌಂಟ್ ಮಾಡಬೇಕು. ಇದನ್ನು ಹೇಗೆ ಟೇಬಲ್ಗೆ ಮೌಂಟ್ ಮಾಡೋದು ಅಂತ ನೋಡೋಣ. ಓಕೆ, ಸದ್ಯಕ್ಕೆ ಇದು ನನ್ನ ಎಡಿಟಿಂಗ್ ಸೆಟಪ್. 27 ಇಂಚ್ iMac, ಹಾಗೆ ಒಂದು ರಾಶಿ ಹಾರ್ಡ್ ಡಿಸ್ಕ್ಗಳಿದೆ, ಹಾಗೆ ನನ್ನ ಕ್ಲಮ್ಸಿ ಆಗಿರೋ ವೈರಿಂಗ್ ಸೆಟಪ್. ಸೊ ಈಗ ಕ್ಲ್ಯಾಂಪನ್ನು ಹೇಗೆ ಟೇಬಲ್ಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ. ಆದಷ್ಟು ಟೈಟ್ ಮಾಡಿ, ಆದರೆ ತುಂಬ ಓವರ್ ಡೂ ಮಾಡಬೇಡಿ. ನಾಬನ್ನು ಸ್ವಲ್ಪ ಟೈಟ್ ಮಾಡಿ, ಆವಾಗ ನೀವು ಹೇಗೆ ಬೇಕೋ ಹಾಗೆ ತಿರುಗಿಸ್ಬೋದು. ಆಮೇಲೆ ಈ ಬೂಮ್ ಆರ್ಮ್ ಮೇಲ್ಗಡೆ ಬರೋದಿಲ್ಲ. ಈಗ ಇದನ್ನು ಕನೆಕ್ಟ್ ಮಾಡೋಣ. ಸ್ವಲ್ಪ ಟೈಮ್ ಆಯಿತು ನನಗೆ ಮೈಕನ್ನು ಬೂಮ್ ಆರ್ಮ್ ಜೊತೆಗೆ ಕ್ಲ್ಯಾಂಪ್ ಮಾಡೋದಕ್ಕೆ. ಈ ಥರ ನಿಮಗೆ ಸೆಟಪ್ ಕಾಣಿಸುತ್ತೆ. ಒಂದ್ಸಲಿ ನೀವು ಕ್ಲ್ಯಾಂಪನ್ನು ಹಾಗೆ ಮೈಕನ್ನು ಅಡ್ಜಸ್ಟ್ ಮಾಡೋದು ಕೂಡಲೇ. ನಾನು XLR ಯೂಸ್ ಮಾಡ್ತಾ ಇಲ್ಲ, USB-C ಟೈಪನ್ನು ಕಂಪ್ಯೂಟರ್ಗೆ ಕ್ಲ್ಯಾಂಪ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ಮೈಕ್ ಮೇಲೆ ನೋಡ್ಬೋದು, RGB ಬಟನ್ನ ಕ್ಲಿಕ್ ಮಾಡಿದ ಕೂಡಲೇ ಮೈಕ್ನ ಕಲರ್ ಕೂಡ ಚೇಂಜ್ ಆಗುತ್ತೆ. ನಿಮಗೆ ಬೇಕಾಗಿರೋ ಕಲರ್ನ ನೀವು ಚೇಂಜ್ ಮಾಡ್ಕೋಬೋದು. ಬೇಸಿಕಲಿ ಈ ಥರ ಒಂದು ಸೆಟಪ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಈ ಮೈಕ್ನ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿ ಹೇಗೆ ರೆಕಾರ್ಡ್ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ.